ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನಪ್ಪ ಕಲ್ಲಿಟ್ಕೊಂಡು ಕೂತಿದ್ದೀನಿ ಅಂತೀರಾ? ಹೌದು, ಇದು ಗ್ರೀನ್ ಅವೆಂಚರ್ ಅನ್ನುವಂಥ ಒಂದು ಸ್ಟೋನ್ ಆಗಿದೆ, ರತ್ನ ಆಗಿದೆ. ಸೊ ಇದು ಪೆಂಡೆಂಟ್ ರೂಪದಲ್ಲೂ ತಗೋಬೋದು ನೀವು, ಅಥವಾ ಉಂಗುರಗಳಿಗೂ ಕೂಡ ತಾವು ಬಳಸ್ಬೋದು. ಬ್ರೇಸ್ಲೆಟ್ ರೂಪದಲ್ಲಿ ಕೂಡ ತಾವು ಬಳಸ್ಬೋದು. ಇದು ರಾ ಮೆಟೀರಿಯಲ್. ಇದು ನೋಡಿ, ಕಲ್ಲು ರಾ ಇದೆ, ಇದೇನು ಶೇಪ್ ಗೀಪ್ ಏನು ಕೊಟ್ಟಿಲ್ಲ, ಇದು ರಾ ಇದೆ. ಈ ರೀತಿಯಾಗೂ ನೀವು ಬಳಸ್ಬೋದು. ನೀವು ಯಾವುದನ್ನು ಆಯ್ಕೆ ಹೇಳ್ತೀರಾ ಅಂತ ಕೇಳ್ತೀರಾ? ರಾ ಮೆಟೀರಿಯಲ್ ನಾನು ಆಯ್ಕೆ ಕೊಡೋದು. ನನ್ನ ನೆಕ್ಸ್ಟ್ ತೋರಿಸುವಂಥ ಯಾವುದೇ ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ, ರಾ ಮೆಟೀರಿಯಲ್ನ ನಾನು ಆಯ್ಕೆ ಕೊಡ್ತೀನಿ. ಇದು ಬಹಳಷ್ಟು ವಿಷಯಗಳನ್ನ ಮಾಡುತ್ತೆ. ಇದ್ರ ಹೆಸರೇ ಗ್ರೀನ್ ಅವೆಂಚರ್, ಕರೆಕ್ಟ್ ಅಲ್ವಾ? ಬಟ್ ಗುಡ್ ಲಕ್ ಕಲ್ಲು ಅಂತೀವಿ ಇದನ್ನು. ಗುಡ್ ಲಕ್, ಶುಭವಾಗಿರುವಂಥ ಒಂದು ಅದೃಷ್ಟವನ್ನು ನಿಮಗೆ ತಗೊಂಬಂದು ಕೊಡುತ್ತೆ. ಇದು ಹಸಿರು ಕಲರ್ ಇದೆ. ನಮ್ಮ ಜ್ಯೋತಿಷಿಗಳಿಗೆ ಗೊತ್ತಾಗುತ್ತೆ ಬುಧಂದು ಏನಾದರೂ ಇದೆಯಾ ಅಂತ. ಹೌದು, ಕಮಿಷನ್ ಬೇಸಿಕ್ ಏಜೆನ್ಸಿ ಅಥವಾ ಏನಾದರೂ ನೀವು ನಡೆಸ್ತಾ ಇದ್ದೀರಾ? ಇಬ್ಬರು ವ್ಯಕ್ತಿಗಳ ಮಧ್ಯೆ, ವಸ್ತು ನಂದಲ್ಲ, ಅವರಿಂದ ತಗೋತೀನಿ, ಇವ್ರಿಗೆ ಮಾರ್ತೀನಿ, ಮಧ್ಯದಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದು. LIC ಏಜೆಂಟ್ಸ್ಗಳಾಗಿರ್ಬೋದು, ಈ ರೀತಿ ಯಾವ್ದಾದ್ರು ತೊಗೊಳ್ಳಿ ನೀವು. ಸೊ ಕಮಿಷನ್ಸ್ ಏನಾದರೂ ಇರ್ಬೋದು. ಅಂಥ ವಿಚಾರದಲ್ಲಿ ನೀವೇನಾದರೂ ಇದ್ದೀರಾ, ಖಂಡಿತವಾಗ್ಲೂ ನಿಮಗೆ ಈ ಕಲ್ಲು ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಯಾವುದಾದ್ರು ಒಂದು ಮುಖ್ಯ ಸ್ಥಳದಲ್ಲಿ ಇದನ್ನು ಇಟ್ಟರು ಓಕೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಬುಧ ಬಂದ ಅಂದ್ರ ಮೇಲೆ ಬುದ್ಧಿ ಬಂತು, ವಿದ್ಯೆ ಬಂತು, ಎಲ್ಲ ಬಂತಲ್ಲ ಅಲ್ಲಿ ಅಲ್ವಾ? ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇಲ್ಲ ನಮ್ಮ ಮಕ್ಕಳು ಯಾಕೋ ಒಂದು ಸ್ವಲ್ಪ ಡಲ್ ಆಗ್ತಾ ಇದ್ದಾರೆ, ಓದಿನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥವ್ರು ಕೂಡ ಅವರು ಓದುವಂಥ ಜಾಗದಲ್ಲಿ ಅವರ ಟೇಬಲ್ ಗೀಬಲ್ ಏನಾದ್ರು ನೀವು ಇಟ್ಟಿದ್ರೆ ಅಲ್ಲಿ ಕೂಡ ಇದನ್ನು ನೀವು ರಾ ಆಗಿ ಉಪಯೋಗಿಸ್ಬೋದು, ಇದನ್ನು ಇಡಬಹುದು, ಆಯಿತಾ? ಬಟ್ ಯಾರಿಗೋಸ್ಕರ ನೀವು ತರ್ತೀರ ಅನ್ನೋದು ಮುಖ್ಯ. ಇದನ್ನು ತಂದಾಗ ನಾನು ಮೊದಲೇ ಹೇಳಿದ್ದೀನಿ, ತಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಇಡೋದಂತಲ್ಲ. ಇದನ್ನು ಉಪಯೋಗಿಸಿ, ಇದನ್ನು ಮುಟ್ಟಿ ನೋಡಿ, ನಿಮ್ಮ ವಿಶಸ್ ಏನಾದರೂ ಇದ್ದರೆ ಹೇಳ್ಕೊಳ್ಳಿ. ಇದ್ರ ಹತ್ರ ನಾನು ನನ್ನ ವಿಶಸ್ನ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಇದರಿಂದ ನನಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ, ಏನೋ ಒಂದು ದಾರಿ ಸಿಗುತ್ತೆ ಅನ್ನುವಂಥದ್ದು ನಿಮ್ಗೆ ಒಂದು ನಾನು ಹೇಳ್ಕೊಳ್ಳುವಾಗ ನೋಡಿ, ಆ ಮನಸ್ಸಲ್ಲಿ ನನಗೆ ಹೆಂಗೆ ನನ್ನ ಒಂದು ಮಾತಿನಲ್ಲಿ ನಿಮ್ಗೆ ಅರ್ಥ ಆಗ್ತಿರ್ಬೋದು, ಕಾನ್ಫಿಡೆನ್ಸ್ ಅಲ್ವಾ? ಇದನ್ನು ಹೇಳ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಇದು ನಿಮಗೆ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ಇದು ಎಲ್ಲ ಕಡೆನೂ ಮಾರ್ಕೆಟಲ್ಲಿ ನಿಮಗೆ ಲಭ್ಯ ಇದೆ. ಇನ್ ಕೇಸ್ ನಿಮಗೆ ಬೇಕು ಅಂತ ಏನಾದರೂ ಇದ್ದರೆ ನಮ್ಮ ಸಂಸ್ಥೆಯ ಕಡೆಯಿಂದನೂ ಕೂಡ ಇದನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಬಟ್ ಇದರ ಉಪಯೋಗಗಳು ಏನು ಅಂತ ಹೇಳಿದ್ರೆ, ಈ ರೀತಿ ಭಾಳಷ್ಟು ವಿಷಯಗಳು ನೀವು ಇದರಲ್ಲಿ ಉಪಯೋಗವನ್ನು ಪಡಿಬೋದು. ಅದೃಷ್ಟವನ್ನು ನಿಮಗೆ ಕೊಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ, ವಿದ್ಯಾಭ್ಯಾಸ, ವ್ಯಾಪಾರದಲ್ಲಿ ಗುರುಗಳೇ ವ್ಯಾಪಾರ ಮಾಡ್ತಾಯಿದ್ದೀನಿ, ಆಪರ್ಚುನಿಟೀಸ್ ಬರ್ತಾ ಇಲ್ಲ, ಆರ್ಡರ್ಸ್ಗಳು ಸಿಗ್ತಾ ಇಲ್ಲ, ಕರೆಕ್ಟಾ? ಸೊ ಇದನ್ನು ಉಪಯೋಗಿಸಿ. ವ್ಯಾಪಾರ ಸ್ಥಳದಲ್ಲಿಡಿ, ಮನೆಯಲ್ಲ, ವ್ಯಾಪಾರ ಸ್ಥಳದಲ್ಲಿಡಿ, ರೈಟ್? ಸೊ ಇದನ್ನು ನೀವು ವ್ಯಾಪಾರ ಸ್ಥಳದಲ್ಲೂ ಕೂಡ ಉಪಯೋಗಿಸ್ಬೋದು, ವ್ಯಾಪಾರಿಗಳಿಗೆ ಉಪಯೋಗಿಸ್ಬೋದು. ಎಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಮಾತಾಡಿ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಕಲಿಸುತ್ತೆ. ನಂದು ಮಾತೇ ನಮಗೆ ಶತ್ರು ಆಗ್ತೈತೆ ಗುರುಗಳೇ, ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋರು ಯಾರಾದರೂ ಇದ್ದೀರಾ? ಸೊ ಈ ಕಲ್ಲನ್ನು ನೀವು ಉಪಯೋಗಿಸಿ ನಿಮ್ಮ ಜೀವನದಲ್ಲಿ. ಇದೊಂದೇ ಒಂದು ಕಲ್ಲು, ಪೂಜೆ ಇಲ್ಲ, ಯಾವುದೂ ಇದೆ ಏನಿಲ್ಲ, ಜಸ್ಟ್ ಇದೊಂದೇ ಒಂದು ಕಲ್ಲು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ. 1 ದಿನನೋ 2 ದಿನನೋ 3 ದಿನಕ್ಕೊಂದ್ಸಲ ತಗೊಳ್ಳಿ, ನೋಡಿ, ಏನೋ ಗಲೀಜು ಇರ್ಬೋದು, ಚೆಕ್ ಮಾಡಿ ನೋಡ್ಕೊಳ್ಳಿ, ಇದಕ್ಕೆ ವಿಷಯ ಹೇಳ್ಕೊಳ್ಳಿ, ನಿಮ್ಮದೇನು ಜೀವನದಲ್ಲಿ ಏನು ನಡಿಬೇಕು, ಇದ್ರ ಹತ್ರ ಮಾತಾಡಿ. ಕಲ್ಲಿದು, ಇದ್ರ ಹತ್ರ ಮಾತಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಾ. ಆದರೆ ನಾನು ಪೆಂಡೆಂಟು ಅಥವಾ ಉಂಗುರದಲ್ಲಿ ಕಲ್ಲುಗಳನ್ನ ಹಾಕ್ಕೋಬೋದು, ಸೇಮ್ ಎನರ್ಜಿ ಇರುತ್ತಾ ಅಂದರೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಾವು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಸುಳ್ಳು ಹೇಳ್ಬೋದಲ್ವಾ? ಬಟ್ ಎನರ್ಜಿ ಇರುತ್ತಾ ಅಂದರೆ ಇಲ್ಲ, ನಾನು ನೋಡಿಲ್ಲ, ಇರ್ಬೋದೇನೋ, ನಾನು ನೋಡಿಲ್ಲ. ಸೊ ಪೆಂಡೆಂಟ್ ಇದನ್ನು ಬಂದ್ಬಿಟ್ಟು ಬ್ರೆಸ್ಲೆಟ್ ರೀತಿಯಲ್ಲೂ ಧರಿಸ್ಬೋದಾ ಕೈನಲ್ಲಿ ಅಂದರೆ ಖಂಡಿತ ಧರಿಸ್ಬೋದು. ಇವೆಲ್ಲವೂ ಒಂದೇ ಸೇಮ್, ಎಲ್ಲವೂ ಒಂದೇ ಸೇಮ್ ಕಲ್ಲಾಗಿರ್ತದೆ, ಇದರಿಂದನೇ ತೆಗೆದಿರುವಂಥದ್ದು, ಇದರಿಂದನೇ ಮಾಡಿರುವಂಥದ್ದು. ಸೊ ಯಾರಿಗಾದರೂ ಇದರ ಅವಶ್ಯಕತೆ ಇದೆ ಅನ್ನೋರು ನಮ್ಮ ಕಚೇರಿಯನ್ನು ನೀವು ಸಂಪರ್ಕಿಸ್ಬೋದು, ಇಲ್ಲ ನಮ್ಮ ಹತ್ರನೇ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ. ಬಟ್ ಇದರ ಉಪಯೋಗ ಏನು, ಇದು ನೋಡೋದಕ್ಕೆ ರಾ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ. ಇದರಲ್ಲೂ ಏನಾದರೂ ಬದಲಾವಣೆ ಮಾಡ್ಕೋತೀರಾ? ಯಾಕಂದರೆ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಗುರು, ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ ಅಂದರೆ ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮದ ಭೇದ ಇಲ್ಲ. ಯಾರು ಬೇಕಾದ್ರೂ ಈ ಪರಿಹಾರ ಕ್ರಿಯೆಗಳನ್ನ ಉಪಯೋಗಿಸ್ಬೋದು. ನಮಗೆ ಸಮಸ್ಯೆಯಿಂದ ಹೊರಬರೋದು ಮುಖ್ಯ ಅಣ್ಣ, ನಾನು ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಯಾರೇ ಏನೇ ಸಮಸ್ಯೆ ಇರಲಿ, ನಾನು ಹೇಳುವಂಥ ಈ ಸಮಸ್ಯೆ ಇದೆಯಾ, ಇದನ್ನು ಇಟ್ಕೊಳ್ಳಿ. ಗುಡ್ ಲಕ್ಕಲ್ಲು ವ್ಯಾಪಾರ ಸೂಪರಾಗಿ ನಡೀತದೆ, ಒಳ್ಳೆ ಅವಕಾಶಗಳು ಬರ್ತವೆ, ಸೂಪರಾಗಿರುತ್ತೆ. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.